ಹಾಯ್ ಸ್ನೇಹಿತರೆ, ಸೂರ್ಯಗ್ರಹಣ 2026 ಕಟಕ ಸೇರಿ ಈ 5 ರಾಶಿಗಳಿಗೆ ಒಲಿಯಲಿದೆ ಅಪಾರ ಧನಲಾಭ. ವೃತ್ತಿ ಜೀವನ, ವೈವಾಹಿಕ ಜೀವನ ಹಾಗೂ ಪ್ರೇಮ ಜೀವನ ಯಾವ ರೀತಿಯಲ್ಲಿದೆ ಎನ್ನುವುದನ್ನು ಸಂಪೂರ್ಣವಾಗಿ ನೋಡೋಣ ಬನ್ನಿ. ಮೊದಲನೆಯದಾಗಿ ಮಿಥುನ ರಾಶಿ. ಆಗಸ್ಟ್ 12ರ ಸೂರ್ಯಗ್ರಹಣದ ಬಳಿಕ ಮಿಥುನ ರಾಶಿಯವರಿಗೆ ಶುಭ ಫಲಗಳು ದೊರೆಯುವ ಸಾಧ್ಯತೆ ಇದೆ. ಉದ್ಯೋಗ ಕ್ಷೇತ್ರದಲ್ಲಿ ಮೇಲಧಿಕಾರಿಗಳೊಂದಿಗೆ ನಿಮ್ಮ ಸಂಬಂಧ ಉತ್ತಮವಾಗಲಿದ್ದು, ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಮತ್ತು ಗೌರವ ಸಿಗಲಿದೆ. ನಿಮ್ಮ ಪ್ರತಿಭೆ ಗುರುತಿಸಲ್ಪಡುವುದರಿಂದ ಹೊಸ ಜವಾಬ್ದಾರಿಗಳು ಮತ್ತು ಉತ್ತಮ ಅವಕಾಶಗಳು ದೊರೆಯಬಹುದು. ಈ ಅವಧಿಯಲ್ಲಿ ಪ್ರಮುಖ ಕಾರ್ಯಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವ ಜೊತೆಗೆ ಹೊಸ ಜ್ಞಾನ ಮತ್ತು ಅನುಭವವನ್ನು ಪಡೆಯುವಿರಿ. ಸ್ನೇಹಿತರೆ, ಹಾಗೆ ಸೂರ್ಯಗ್ರಹಣದ ದಿನ ಈ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಂಡರೆ ನಿಮ್ಮ ಜೀವನ ಇನ್ನೂ ಉತ್ತಮವಾಗಿರುವುದು. ಇನ್ನು ಪರಿಹಾರ ಹೀಗಿದೆ. ಸೂರ್ಯಗ್ರಹಣದ ದಿನದಿಂದ ಪ್ರತಿದಿನ ಸೂರ್ಯೋದಯದ 45 ನಿಮಿಷದೊಳಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದು ಶುಭಕರ. ಜೊತೆಗೆ ನಿಮ್ಮ ಸಹೋದರಿ ಅಥವಾ ತಂದೆಯ ಸಹೋದರಿಗೆ ಅಂದರೆ ಚಿಕ್ಕಮ್ಮ ಅಥವಾ ಅತ್ತೆಯವರಿಗೆ ಹಸಿರು ಬಣ್ಣದ ವಸ್ತ್ರಗಳನ್ನು ದಾನ ಮಾಡಿದರೆ ಇನ್ನಷ್ಟು ಶುಭ ಫಲಗಳನ್ನು ನೀವು ಕಾಣಬಹುದು. ಗ್ರಹಣದಿಂದ ನಿಮ್ಮ ರಾಶಿಯಲ್ಲಿ ತುಂಬನೇ ಅದೃಷ್ಟವನ್ನು ನೀವು ಕಾಣುತ್ತೀರಾ. ಹಣದ ಸುರಿಮಳೆ ಅಂತಲೇ ಹೇಳಬಹುದು. ಇನ್ನು ಕನ್ಯಾ ರಾಶಿ. ಆಗಸ್ಟ್ 12ರ ಸೂರ್ಯಗ್ರಹಣವು ಕನ್ಯಾ ರಾಶಿಯವರಿಗೆ ಪ್ರಗತಿಯ ಹೊಸ ಅವಕಾಶಗಳನ್ನು ತಂದುಕೊಡಲಿದೆ. ಉದ್ಯೋಗ ಅಥವಾ ವ್ಯವಹಾರಕ್ಕೆ ಸಂಬಂಧಿಸಿದ ಪ್ರಯಾಣಗಳು ಹೆಚ್ಚಾಗಲಿದ್ದು, ಅವುಗಳಿಂದ ಉತ್ತಮ ಫಲ ದೊರೆಯುವ ಸಾಧ್ಯತೆ ಇದೆ. ಇನ್ನು ದಾಂಪತ್ಯ ಮತ್ತು ಪ್ರೇಮ ಸಂಬಂಧಗಳಲ್ಲಿ ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಹೆಚ್ಚಾಗಿ ನಿಮ್ಮ ಭಾವನೆಗಳನ್ನು ಸಂಗಾತಿಗೆ ಸ್ಪಷ್ಟವಾಗಿ ವ್ಯಕ್ತಪಡಿಸಲು ಸಾಧ್ಯವಾಗುತ್ತದೆ. ಇದರಿಂದ ಸಂಬಂಧ ಮತ್ತಷ್ಟು ಗಟ್ಟಿಯಾಗಲಿದೆ. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಕೆಲಸಗಳು ಪೂರ್ಣಗೊಳ್ಳಲಿದ್ದು, ಹೊಸ ಕೌಶಲ್ಯಗಳನ್ನು ಕಲಿಯಲು ಮತ್ತು ಸ್ವಯಂ ಅಭಿವೃದ್ಧಿಯತ್ತ ಗಮನ ಹರಿಸಲು ಇದು ಸೂಕ್ತ ಸಮಯ. ಹಾಗೆ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಕನ್ಯಾ ರಾಶಿಯವರಿಗೆ ಗ್ರಹಣದ ನಂತರ ಅಚ್ಚುಕಟ್ಟಾದಂತಹ ಜೀವನವನ್ನು ನೀವು ಕಾಣಬಹುದು. ಇನ್ನು ಗ್ರಹಣದ ದಿವಸ ಕೆಲವು ಪರಿಹಾರವನ್ನು ಮಾಡಿಕೊಳ್ಳಿ. ಪರಿಹಾರ ಹೀಗಿದೆ. ಸೂರ್ಯಗ್ರಹಣದ ಸಮಯದಲ್ಲಿ ಶ್ರೀ ಗಣೇಶನ ಆರಾಧನೆ ಮಾಡಿ ಹಾಗೂ ಓಂ ಗಣಪತಯೇ ನಮಃ ಮಂತ್ರವನ್ನು ಜಪಿಸುವುದು ಶುಭಕರ. ಗ್ರಹಣದ ನಂತರ ನೀರನ್ನು ದಾನ ಮಾಡಿ ಅಥವಾ ದೇವಾಲಯ, ಸಾರ್ವಜನಿಕ ಸ್ಥಳಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದರೆ ಉತ್ತಮ ಫಲ ದೊರೆಯುತ್ತದೆ. ಇನ್ನು ಕಾರ್ಮಿಕರಿಗೆ ಹಾಲು ಅಥವಾ ನೀರನ್ನು ದಾನ ಮಾಡುವುದು ಶುಭವಾಗುತ್ತದೆ. ಇನ್ನು ಕಟಕ ರಾಶಿ. ಆಗಸ್ಟ್ 12ರ ಸೂರ್ಯಗ್ರಹಣವು ಕಟಕ ರಾಶಿಯವರಿಗೆ ಮಹತ್ವದ ಬದಲಾವಣೆಗಳನ್ನು ತರಬಹುದು. ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಮತ್ತು ಮಾನಸಿಕ ದೃಢತೆ ಹೆಚ್ಚಾಗಲಿದ್ದು, ನಾಯಕತ್ವದ ಗುಣಗಳು ಹೊರಹೊಮ್ಮಲಿವೆ. ಯಾರು ಊಹಿಸದ ಹೊಸ ಅವಕಾಶಗಳು ನಿಮ್ಮನ್ನು ಹುಡಿಕೊಂಡು ಬರುತ್ತವೆ. ಆದರೆ ನಿಮ್ಮ ವೈಯಕ್ತಿಕ ಭಾವನೆಗಳನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳುವುದನ್ನು ತಪ್ಪಿಸುವುದು ಉತ್ತಮ. ತಾಳ್ಮೆ ಮತ್ತು ವಿವೇಕದಿಂದ ನಡೆದುಕೊಂಡರೆ ಉತ್ತಮ ಯಶಸ್ಸು ಸಾಧಿಸುವಿರಿ. ಇನ್ನು ನಿಮ್ಮ ರಾಶಿಯವರಿಗೆ ಪರಿಹಾರ ಹೀಗಿದೆ. ಸೂರ್ಯಗ್ರಹಣದ ದಿನ ಸಕ್ಕರೆಯನ್ನು ದಾನ ಮಾಡುವುದು ಶುಭಕರ. ಜೊತೆಗೆ ಗ್ರಹಣದ ಸಮಯದಲ್ಲಿ ವಿಷ್ಣು ಸಹಸ್ರನಾಮ ಪಠಿಸಿ. ನಂತರ ಕನಿಷ್ಠ 45 ದಿನಗಳವರೆಗೆ ಪ್ರತಿದಿನ ಪಾರಾಯಣ ಮಾಡಿದರೆ ಉತ್ತಮ ಫಲಗಳು ದೊರೆಯುತ್ತವೆ. ಇನ್ನು ಮೀನರಾಶಿ. ಆಗಸ್ಟ್ 12ರ ಸೂರ್ಯಗ್ರಹಣವು ಮೀನರಾಶಿಯವರಿಗೆ ಜೀವನದಲ್ಲಿ ಸಮತೋಲನ ಮತ್ತು ಹೊಸ ಅವಕಾಶಗಳನ್ನು ತರಬಹುದು. ಈ ಅವಧಿಯಲ್ಲಿ ನೀವು ತೆಗೆದುಕೊಳ್ಳುವ ಪ್ರಮುಖ ನಿರ್ಧಾರಗಳು ಭವಿಷ್ಯದಲ್ಲಿ ಉತ್ತಮ ಫಲ ನೀಡುವ ಸಾಧ್ಯತೆ ಇದೆ. ಗ್ರಹಣದ ನಂತರ 90 ದಿನಗಳಲ್ಲಿ ಕೈಗೊಳ್ಳುವ ಯೋಜನೆಗಳು ಯಶಸ್ಸಿನತ್ತ ಸಾಗಲಿದ್ದು, ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಕಂಡುಬರಬಹುದು. ನಿಮ್ಮ ಕೆಲಸಗಳು ವೇಗ ಪಡೆದು ಬಾಕಿ ಉಳಿದಿದ್ದ ಕಾರ್ಯಗಳು ಪೂರ್ಣಗೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಮೀನರಾಶಿಯವರಿಗೆ ಪರಿಹಾರ ಹೇಗಿದೆ. ಸೂರ್ಯಗ್ರಹಣದ ಸಮಯದಲ್ಲಿ ಓಂ ರೀಂ ಗುರುವೇ ನಮಃ ಮಂತ್ರವನ್ನು ಜಪಿಸುವುದು ಶುಭಕರ. ಇದರಿಂದ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಎಂದು ಹೇಳಬಹುದು. ಜೊತೆಗೆ ಅಗತ್ಯ ಇರುವವರಿಗೆ ಋತುಮಾನದ ಹಣ್ಣುಗಳನ್ನು ದಾನ ಮಾಡಿದರೆ ಶುಭ ಫಲಗಳು ಮತ್ತಷ್ಟು ವೃದ್ಧಿಯಾಗುತ್ತವೆ. ಇನ್ನು ಕುಂಭರಾಶಿ. ಆಗಸ್ಟ್ 12ರ ಸೂರ್ಯಗ್ರಹಣವು ಕುಂಭರಾಶಿಯವರಿಗೆ ಶುಭ ಫಲಗಳನ್ನು ನೀಡುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಮದುವೆ, ನಿಶ್ಚಿತಾರ್ಥ ಅಥವಾ ಇತರ ಪ್ರಮುಖ ಕಾರ್ಯಗಳಲ್ಲಿ ಇದುವರೆಗೂ ಎದುರಾಗಿದ್ದ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಪ್ರಯಾಣದ ಯೋಜನೆ ಇದ್ದರೆ ಅದು ಯಶಸ್ವಿಯಾಗಿ ನೆರವೇರಲಿದ್ದು, ಉತ್ತಮ ಫಲಿತಾಂಶಗಳನ್ನು ನೀಡಲಿದೆ. ಈ ಅವಧಿಯಲ್ಲಿ ಆರ್ಥಿಕ ಲಾಭದ ಅವಕಾಶಗಳು ಹೆಚ್ಚಾಗಲಿದ್ದು, ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ನಿಮಗಂತೂ ಹೆಚ್ಚಿನ ಹೊಸ ಅವಕಾಶಗಳು ಲಭಿಸುತ್ತಾ ಹೋಗುತ್ತವೆ ಕುಂಭರಾಶಿಯವರಿಗೆ. ಹಾಗೆ ನೀವು ಇಷ್ಟು ಸಮಯ ವಿಡಿಯೋ ನೋಡುತ್ತಿದ್ದರೆ ನೀವು ಯಾವ ರಾಶಿಯವರು, ನಿಮ್ಮ ಜನ್ಮ ನಕ್ಷತ್ರ ಯಾವುದು ಹಾಗೂ ನಿಮ್ಮ ಮನೆದೇವತೆ ಯಾವುದು ಎನ್ನುವುದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿಕೊಡಿ ಜನರೇ.
ಇನ್ನು ಪರಿಹಾರ ಹೀಗಿದೆ. ಸೂರ್ಯಗ್ರಹಣದ ಸಮಯದಲ್ಲಿ ಶ್ರೀ ಗಣೇಶನ ಪೂಜೆ ಮಾಡಿ. ಇದರಿಂದ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗುವುದರ ಜೊತೆಗೆ ಆರ್ಥಿಕ ಪ್ರಗತಿಗೂ ಸಹಕಾರಿಯಾಗಲಿದೆ. ಗ್ರಹಣದ ನಂತರ ಹಿತ್ತಾಳೆಯ ಪಾತ್ರೆಯಲ್ಲಿ ಹಳದಿ ಸಾಸಿವೆ ಕಾಳುಗಳನ್ನು ತುಂಬಿ ಶಿವ ದೇವಾಲಯಕ್ಕೆ ದಾನ ಮಾಡಿದರೆ ಜೀವನದಲ್ಲಿ ಬೆಳವಣಿಗೆ, ಯಶಸ್ಸು ಮತ್ತು ಪ್ರಗತಿ ಹೆಚ್ಚಾಗುತ್ತದೆ. ಸ್ನೇಹಿತರೆ, ನೀವೇನಾದರೂ ಕುಂಭರಾಶಿಯವರಾಗಿದ್ದರೆ ಒಂದು ತಾಮ್ರದ ಚಂಬಿನಲ್ಲಿ ನಾನು ತಿಳಿಸಿದಂತಹ ಈ ಈ ದಾನಗಳನ್ನು ಮಾಡುವುದರಿಂದ, ಸಾಸಿವೆ ಕಾಳನ್ನು ದಾನ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ನೀವು ಗಳಿಸಬಹುದು. ಭೀಮನ ಅಮಾವಾಸ್ಯೆ ದಿನವೇ ವರ್ಷದ ಕೊನೆಯ ಸೂರ್ಯಗ್ರಹಣ. ಆಗಸ್ಟ್ 12ರಂದು ಸಂಭವಿಸಲಿರುವ ಈ ಖಗೋಳ ಘಟನೆ ಭಾರತದಲ್ಲಿ ಗೋಚರಿಸದಿದ್ದರೂ ಜ್ಯೋತಿಷ್ಯ ದೃಷ್ಟಿಯಿಂದ ಇದರ ಪ್ರಭಾವ ಎಲ್ಲ ರಾಶಿಗಳ ಮೇಲೂ ಇರಲಿದೆ. ಆದರೆ ಮಿಥುನ, ಕರ್ಕಾಟಕ ಸೇರಿದಂತೆ ಈ 5 ರಾಶಿಯವರಿಗೆ ಗ್ರಹಣದ ಬಳಿಕ ಧನಯೋಗ, ಉದ್ಯೋಗದಲ್ಲಿ ಸಿಹಿ ಸುದ್ದಿ, ವ್ಯವಹಾರದಲ್ಲಿ ಬೆಳವಣಿಗೆ ಮತ್ತು ಜೀವನದಲ್ಲಿ ಹೊಸ ಅವಕಾಶಗಳು ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ. ಈ ಸೂರ್ಯಗ್ರಹಣದಿಂದ ಅದೃಷ್ಟ ಬದಲಿಸಿಕೊಳ್ಳುವಂತಹ ಈ 5 ರಾಶಿಯವರು ತುಂಬಾ ಅದೃಷ್ಟವಂತ ರಾಶಿಯವರು ಅಂತ ಹೇಳಬಹುದು. ಸೂರ್ಯಗ್ರಹಣ 2026ರ 2ನೇ ಹಾಗೂ ಕೊನೆಯ ಸೂರ್ಯಗ್ರಹಣವು ಆಗಸ್ಟ್ 12ರಂದು ಭೀಮನ ಅಮಾವಾಸ್ಯೆ ಎಂದು ಸಂಭವಿಸಲಿದೆ. ಈ ಗ್ರಹಣವು ವಿಶ್ವದ ಕೆಲವು ಭಾಗಗಳಲ್ಲಿ ಸಂಪೂರ್ಣವಾಗಿ, ಇನ್ನು ಕೆಲವು ಪ್ರದೇಶಗಳಲ್ಲಿ ಭಾಗಶಃ ಗೋಚರಿಸಲಿದೆ. ಭಾರತದಲ್ಲಿ ಈ ಗ್ರಹಣ ಗೋಚರಿಸದಿದ್ದರೂ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದರ ಪ್ರಭಾವ ಎಲ್ಲ 12 ರಾಶಿಗಳ ಮೇಲೆ ಬೀಳಲಿದೆ. ಸೂರ್ಯಗ್ರಹಣದ ಪರಿಣಾಮವು ಸುಮಾರು 90 ದಿನಗಳವರೆಗೆ ಇರಲಿದೆ ಎಂದು ಹೇಳಬಹುದು. ಗ್ರಹಣದ ನಂತರ ಈ 5 ರಾಶಿಯವರ ಜೀವನದಲ್ಲಿ ಮಹತ್ವದ ಬದಲಾವಣೆಗಳು ಕಾಣಿಸಿಕೊಳ್ಳಬಹುದು. ಎಲ್ಲರಿಗೂ ಗ್ರಹಣ ಅಶುಭವೇ ಆಗಿರಬೇಕೆಂದಿಲ್ಲ. ಕೆಲವರಿಗೆ ಇದು ಆರ್ಥಿಕ ಲಾಭ, ಉದ್ಯೋಗದಲ್ಲಿ ಪ್ರಗತಿ, ವ್ಯವಹಾರದಲ್ಲಿ ಯಶಸ್ಸು ಮತ್ತು ಹೊಸ ಅವಕಾಶಗಳನ್ನು ತಂದುಕೊಡುವ ರಾಶಿಗಳು ಯಾವುದು ಎನ್ನುವುದನ್ನು ಈಗಾಗಲೇ ತಿಳಿಸಿದ್ದೀನಿ. ಆಗಸ್ಟ್ 12ರ ಸೂರ್ಯಗ್ರಹಣದ ಬಳಿಕ ಈ 5 ರಾಶಿಯವರಿಗೆ ಅದೃಷ್ಟ ಒಲೆಯಲಿದೆ ಎನ್ನುವುದನ್ನು ತಿಳಿಸಿದ್ದೀನಿ ಸ್ನೇಹಿತರೆ. ಹಾಗೆ ಇದರ ಜೊತೆಗೆ ಕೆಲವು ಪರಿಹಾರಗಳನ್ನು ಕೂಡ ತಿಳಿಸಿದ್ದೀನಿ. ಈ ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಜೀವನದಲ್ಲಿ ಆಗುತ್ತಿರುವ ಅಡೆತಡೆಗಳಾಗಬಹುದು, ವ್ಯವಹಾರದಲ್ಲಿ ಮೋಸ ಆಗಬಹುದು, ಅಥವಾ ವೈಯಕ್ತಿಕ ಜೀವನದಲ್ಲಿ ಏನಾದರೂ ತೊಂದರೆಗಳಿದ್ದರೂ ಇದರಿಂದ ಮುಕ್ತಿಯನ್ನು ಪಡೆಯಬಹುದು. ಪರಿಹಾರ ತಿಳಿಸಿರುವುದನ್ನು ದಯವಿಟ್ಟು ಚಾಚು ತಪ್ಪದೆ ಮಾಡಿ. ಸೂರ್ಯಗ್ರಹಣ ನಮ್ಮ ದೇಶದಲ್ಲಿ ಸಂಭವಿಸದಿದ್ದರೂ ಶಾಸ್ತ್ರದ ಪ್ರಕಾರ ಈ 5 ರಾಶಿಯವರ ಜೀವನ ಸುಖಮಯ ವಾತಾವರಣದಿಂದ ಕೂಡಿರುತ್ತದೆ. ನೀವು ಅಂದುಕೊಂಡಂತಹ ಸಿಹಿ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತಾ ಹೋಗುತ್ತದೆ. ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತಹ ದಿನ ಹತ್ತಿರದಲ್ಲಿದೆ ಸ್ನೇಹಿತರೆ. ಹಾಗಾದರೆ ನೀವು ಕೂಡ ಈ ರಾಶಿಯವರಾಗಿದ್ದರೆ ನಿಮ್ಮ ರಾಶಿಯನ್ನು ಕಮೆಂಟ್ ಮಾಡಿ. ಹಾಗೆ ನಿಮಗೆ ನಿಮ್ಮ ಜೀವನದಲ್ಲಿ ಈಗ ಯಾವ ರೀತಿಯ ಆಲೋಚನೆಗಳು ನಡೆಯುತ್ತಿವೆ ಅಥವಾ ನೀವು ಯಾವ ರೀತಿಯ ಜೀವನವನ್ನು ನಡೆಸುತ್ತಿದ್ದೀರಾ ಎನ್ನುವುದನ್ನು ದಯವಿಟ್ಟು ಮಾಹಿತಿ ಕೊಡಿ. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಜೈ ಸೂರ್ಯದೇವ ಅಂತ ಒಂದು ಕಮೆಂಟ್ ಹಾಕಿ ಸ್ನೇಹಿತರೆ. ನನ್ನ ಚಾನಲಲ್ಲಿ ಪ್ರತಿಯೊಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಯಾರು ಕೂಡ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ದಯವಿಟ್ಟು ಬೇರೆ ವಿಡಿಯೋಗಳನ್ನು ಕೂಡ ನೋಡಿ ಸಹಕರಿಸಿ. ಧನ್ಯವಾದಗಳು ಸ್ನೇಹಿತರೆ.